ಗ್ರಾಮಾಯಣ ಟ್ರೈಲರು ರಿಲೀಸ್ ಆಗಿದೆ. ಮೂವಿ ಜುಲೈ 3 ರಿಲೀಸ್ ಆಗ್ತಿದೆ. ಟ್ರೈಲರ್ ಅಂದರೆ ಮೂವಿಗೊಂದು ಇನ್ವಿಟೇಷನ್ ಥರ. ಟ್ರೈಲರ್ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂದರೆ ಎಲ್ಲ ಹೋಗಿ ಮೂವಿ ನೋಡ್ತಾರೆ. ಈ ಟ್ರೈಲರ್ ಹೇಗಿದೆ, ಮೂವಿ ನೋಡೋ ಥರ ಮಾಡ್ತಾ ಎಲ್ಲ ಮಾತಾಡ್ತೀನಿ. ಅದಕ್ಕೂ ಮೊದಲು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟ್ರೈಲರಾಗೆ ಫಸ್ಟ್ ಆಫ್ ಆಲ್ ನಂಗೆ ಇಷ್ಟ ಆಗಿದೆ ಏನಂದರೆ ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಎಲ್ಲರದು ನ್ಯಾಚುರಲ್ ಆಗಿ ಬಂದಿದೆ. ಮೈನ್ಲಿ ವಿನಯ್ ರಾಜ್ಕುಮಾರು ಇವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಿದೆ. ಯಾಕಂದರೆ ಇವ್ರ ಫಸ್ಟ್ ಮೂವಿಗೂ ಈಗಲೂ ಯಾವ ರೀತಿ ಚೇಂಜ್ ಆಗಿದ್ದಾರೆ, ಫಿಸಿಕಲಿ ಆಗಿರ್ಬೋದು ಮತ್ತು ಸ್ಕಿಲ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಸ್ಕಿಲ್ಸು. ಇದರಲ್ಲಿ ಇವ್ರ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಗೊತ್ತಾಗ್ತಿದೆ. ಇವ್ರ ಎಕ್ಸ್ಪ್ರೆಷನ್ಸು, ಆ್ಯಕ್ಷನ್ ಸೀಕ್ವೆನ್ಸು, ಕ್ಲಾಸು ಪ್ಲಸ್ ಮಾಸು ಇವೆರಡು ಥರನೂ ಕಾಣಿಸ್ಕೊಂಡಿದ್ದಾರೆ. ಗೂಸ್ ಬಂಪ್ಸ್ ಮೂಮೆಂಟು ನಮ್ಗೆ ಈ ಮೂವಿಲಿ ಸಿಕ್ಕೋದಂತೂ ಗ್ಯಾರಂಟಿ. ಟ್ರೈಲರಲ್ಲೇ ಕೆಲವೊಂದು ಸೀನ್ಸ್ ನೋಡ್ತಿದ್ರೆ ನಮ್ಗದು ಫೀಲ್ ಆಗ್ತಿದೆ. ಇದು ಒಂದು ಹಳ್ಳಿಲಿ ನಡೆಯೋ ಒಂದು ಬ್ಯೂಟಿಫುಲ್ ಸ್ಟೋರಿ ವಿತ್ ಆ್ಯಕ್ಷನ್ಸು. ಮೈನ್ಲಿ ನನಗೆ ಇವ್ರು ತೋರಿಸಿರೋ ಲೊಕೇಶನ್ಸು ತುಂಬಾ ಇಷ್ಟ ಆಯಿತು. ಈಗ ಬರ್ತಿರೋ ತುಂಬ ಮೂವೀಸ್ ನಾವು ನೋಡ್ತಾ ಇದ್ದೀರಿ, ಜಾಸ್ತಿ ಸೆಟ್ಸ್ ಆಗಿರ್ಬೋದು, ಬೇರೆ ಕಂಟ್ರೀಸು ಆ ಥರ ಎಲ್ಲ ತೋರಿಸ್ಕೊಂಬಂದಿದ್ದಾರೆ. ಆದರೆ ಈ ಮೂವಿಲಿ ಹಳ್ಳೀಲಿ ಇರೋ ಲೊಕೇಶನ್ಸ್ ಎಲ್ಲ ಕವರ್ ಮಾಡಿದ್ದಾರೆ ಅನಿಸುತ್ತೆ. ಅಲ್ಲಿನವ್ರ ಕಲ್ಚರು, ಅಲ್ಲಿ ನಡೆಯೋ ಹಬ್ಬಗಳು ಇದೇ ಥರ ಕುರಿ ಆಗಿರ್ಬೋದು, ಹಸು ಆಗಿರ್ಬೋದು, ಅಲ್ಲಿನ ಮನೆಗಳು, ಕೆರೆ ಇದನ್ನೆಲ್ಲ ನೀಟಾಗಿ ತೋರಿಸಿದ್ದಾರೆ. ಇವನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಟ್ರೈಲರ್ ಓಪನಿಂಗಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ತೋರಿಸಿದ್ದಾರೆ. ಅಲ್ಲಿಂದ ಕುರಿಗಳು ಪಾಸ್ ಆಗ್ತಿದೆ, ರೈಲ್ವೆ ಟ್ರ್ಯಾಕು ದಾಟ್ತಿದೆ. ಇನ್ನು ಟ್ರೈನ್ ಅಂದಮೇಲೆ ಅದು ಸಡನ್ನಾಗಿ ಬ್ರೇಕ್ ಹಿಡಿಯೋದಕ್ಕಾಗಲ್ಲ, ಅದು ಅವನ್ನೆಲ್ಲ ಗುದ್ಕೊಂಡು ಹೋಗ್ತಿದೆ. ಆ ಒಂದು ಸೀನಲ್ಲಿ ಅವ್ರು ತೋರಿಸಿರೋ ಕ್ಯಾಮ್ರಾ ವರ್ಕ್ ಯಾವ ರೀತಿ ಇದೆ ಅಂತ ಇದು ಒಂದು ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಕ್ಯಾಮ್ರಾ ವರ್ಕ್ ಯಾವ ರೀತಿ ಮಾಡಿರ್ತಾರೆ ಅಂತ. ಎಲ್ಲ ಆ್ಯಂಗಲಲ್ಲೂ ತೋರಿಸಿದ್ದಾರೆ. ಡ್ರೋನ್ ಯೂಸ್ ಮಾಡಿ ಮೇಲಿಂದ ಪೂರ್ತಿ ಕವರ್ ಮಾಡಿದ್ದಾರೆ. ಮತ್ತು ಫ್ರಂಟಿಂದ ಕುರಿ ಪಾಸ್ ಆಗಬೇಕಾದ್ರೆ ಆ ಟ್ರೈನು ಯಾವ ರೀತಿ ಬರುತ್ತೆ ಇದು ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಇದಕ್ಕೆ CG ವರ್ಕ್ ಯೂಸ್ ಮಾಡಿದ್ದಾರೆ. ಇದೇ ಥರ ಅಲ್ಲಿರೋ ಹಳ್ಳಿನೆಲ್ಲ ನೀಟಾಗಿ ಕವರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಮೂವಿಲಿ ಆರ್ಟಿಸ್ಟ್ ಅಂತ ಬಂದರೆ ಲೂಸ್ ಮಾದ ಯೋಗಿ ಅವ್ರನ್ನ ನೋಡ್ಬೋದು. ಇವ್ರು ಇದರಲ್ಲಿ ವಿಲನ್ ಶೇಡಾಗಿ ಕಾಣಿಸ್ಕೊಂಡಿದ್ದಾರೆ ಅನ್ಕೊತೀನಿ. ಇವ್ರ ಬಗ್ಗೆ ಇನ್ನೂ ಏನೂ ಅಷ್ಟು ರಿವೀಲ್ ಮಾಡಿಲ್ಲ. ಅದೇ ರೀತಿ ಅರುಣ್ ಸಾಗರ್ ಅವ್ರು ಇದ್ದಾರೆ, ಅಚ್ಯುತ್ ಕುಮಾರ್ ಅವ್ರು ಇದ್ದಾರೆ, ಗೋಪಾಲ್ ದೇಶಪಾಂಡೆ ಇವರು ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ಇವರು ಪಾಸಿಟಿವ್ ಆಗಿದ್ದು ನೆಗೆಟಿವ್ ಶೇಡಾಗಿ ಕನ್ವರ್ಟ್ ಆಗೋ ರೀತಿ ಇದೆ ಇದು ಇವರ ಕ್ಯಾರೆಕ್ಟರು. ಮತ್ತು ಅಪಾರ್ಡ್ನ ಅವರಿದ್ದಾರೆ. ಇದರಲ್ಲಿ ಕೊಟ್ಟಿರೋ ಮ್ಯೂಸಿಕ್ಕು ಆ ಸೀನ್ಸು ಸಿಚುವೇಶನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಈ ಟ್ರೈಲರ್ ಲಾಸ್ಟಾಗಿ ಕೆಲವೊಂದು ಶಾರ್ಟ್ಸ್ ತೋರಿಸಿದ್ದಾರೆ. ಹಳ್ಳಿಲಿ ನಡೆಯೋ ಹಬ್ಬ ಯಾವ ರೀತಿ ಬೆಂಗಳೂರಲ್ಲಿ ವರ್ಷಕ್ಕೊಂದ್ಸತಿ ಕರಗ ಮಾಡ್ತಾರೆ ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರ್ತಾರೆ. ಇದನ್ನ ನೋಡೋದೇ ಒಂದು ಖುಷಿ. ಅದೇ ಥರ ಹಳ್ಳಿಲಿ ಈ ಥರ ಹಬ್ಬಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಳ್ಳಿಲಿ ನಡೆಯೋ ಈ ಥರ ಹಬ್ಬಗಳು ಇದನ್ನ ನೋಡೋಕ್ಕೆ ತುಂಬ ಜನಕ್ಕೆ ಇಷ್ಟ. ಇದನ್ನು ಇವ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫೈನಲಿ ನಂಗೆ ಈ ಟ್ರೈಲರ್ ನೋಡ್ತಿದ್ದೆ ಏನನ್ನಿಸ್ತಿದೆ ಅಂದರೆ ಇದು ಒಂದೊಳ್ಳೆ ಕಾನ್ಸೆಪ್ಟ್ ಇರೋ ಮೂವಿ ಅನಿಸ್ತಿದೆ. ಯಾಕಂದರೆ ಇವ್ರು ಇದರಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ, ಹಳ್ಳಿಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ವಿಷಯನೂ ಈ ಮೂವಿಲಿ ತೋರ್ಸಕೊಳ್ತಿದ್ದಾರೆ. ಇದು ಒಂದು ಲವ್ ಸ್ಟೋರಿ ಪ್ಲಸ್ ಆ್ಯಕ್ಷನ್ ಮೂವಿ ಅನಿಸ್ತಿದೆ. ನಿಮಗೆ ಈ ಟ್ರೈಲರ್ ನೋಡಿ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.